ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಪೊಲೀಸರ ಭಯಕ್ಕೆ ಹೆದರಿ ಹೆಲ್ಮೆಟ್ ಧರಿಸದೇ ಇರಬೇಡಿ. ನಿಮ್ಮ ಜೀವನದ ರಕ್ಷಣೆಗಾದರೂ ಹೆಲ್ಮೆಟ್ ಧರಿಸಿ ಎಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಿಪಿಐ ನಾಗರಾಜ್ ಮಾಡಳ್ಳಿ ಅವರು ಹೇಳಿದರು. ಹೌದು, ಪೊಲೀಸರ ಭಯಕ್ಕೆ ಹೆದರಿ ಹೆಲ್ಮೆಟ್ ಧರಿಸದೆ ಕನಿಷ್ಠ ನಿಮ್ಮ ಜೀವನದ ರಕ್ಷಣೆಗಾದರೂ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಿ ಎಂದು ಸಿಪಿಐ ನಾಗರಾಜ್ ಮಾಡಳ್ಳಿ ಹೇಳಿದರು. ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇಂದಿನ ದುಬಾರಿ ಶಿಕ್ಷಣದ ಯುಗದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ನಿಮಗೆ ಅರಿಯದೆ ಏನೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನಿಮಗೆ ಇಂಥ ದೊಡ್ಡ ಕಾಲೇಜಿನಲ್ಲಿ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಅದನ್ನ ನೀವೆಲ್ಲರೂ ಅರಿತುಕೊಂಡು ನೀವು ನಿಮ್ಮ ಜೀವನವನ್ನ ರಕ್ಷಣೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ವಾಹನ ಚಾಲಿಸುವಾಗ ಕಾನೂನು ನಿಯಮಗಳನ್ನು ಪಾಲನೆ ಮಾಡಿ. ಯಾವುದೇ ವಿದ್ಯಾರ್ಥಿನಿಯರು ದುಶ್ಚಟಕ್ಕೆ ಬಲಿಯಾಗದೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಯಾವುದಕ್ಕೂ ಪೊಲೀಸ್ ಇಲಾಖೆಯ ನೀತಿ ನಿಯಮಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನ ಹಾಗೂ ನಿಮ್ಮನ್ನ ನಂಬಿ ಕಷ್ಟಪಡುತ್ತಿರುವ ನಿಮ್ಮ ಪಾಲಕರ ಕಾಳಜಿಗೋಸ್ಕರ ಪೊಲೀಸ್ ಇಲಾಖೆಯ ಮಾರ್ಗದರ್ಶನ ಹಾಗೂ ನಿಯಮಗಳನ್ನು ಪಾಲಿಸಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು. ಈ ಸಮಯದಲ್ಲಿ ಕ್ರೈಮ್ ಪಿಎಸ್ಐ ವಿಜಿ ಪವಾರ್, ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕ ವೃಂದದವರು ಹಾಗೂ ಕಾಲೇಜ್ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಮೊದಲಿಗೆ ನಾನು ಟಾಪಿಕ್ ಬರ್ಬೇಕಂತಂದು ಹೇಳಿದಾಗ ಮೊದಲನೇದಾಗಿ ಎಲ್ಲರೂ ಹೆಲ್ಮೆಟ್ನ ಧರಿಸಿ. ಖಂಡಿತವಾಗಿ ಪೊಲೀಸರ ಭಯಕ್ಕೋಸ್ಕರ ಅಲ್ಲ, ಪೊಲೀಸರು ಫೈನ್ ಹಾಕ್ತಾರ ಅನ್ನೋ ಒಂದು ಉದ್ದೇಶ ಬೇಡ. ಈಗಾಗಲೇ UC ಯಲ್ಲಿದ್ದಾರೆ ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಈಗಿನ ಶಿಕ್ಷಣ ಎಷ್ಟು ದುಬಾರಿ ಇದೆ. ನಮ್ಮ ಪೋಷಕರು ಎಷ್ಟೊಂದು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ನಮ್ಮ ಒಂದು ಉನ್ನತಿಗೋಸ್ಕರ ಅವರೆಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಆವರೇಜ್ ಆಗಿ ಒಳಗಡೆ ಸಮಸ್ಯೆಗಳಾಗ್ತದೆ. ಅದಕ್ಕೋಸ್ಕರ ಈ ನಮ್ಮ ಪೊಲೀಸ್ ಭಯಕ್ಕೋಸ್ಕರ ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸೇಫ್ಟಿ ಮತ್ತು ನಮ್ಮ ಕುಟುಂಬ ಸೇಫ್ಟಿ ಇದೆ ಅಂತಂದು ನೀವು ಕಂಪಲ್ಸರಿ ಆಗಿ ಹೆಲ್ಮೆಟ್ ಅನ್ನು ಧರಿಸ್ತೀವಿ. ರೈಡರು, ಪಿಲಿಯನ್ ರೈಡರು, ಆಮೇಲೆ ಬೈಕ್ನಲ್ಲಿ ಅದು ಮಾಡಿರೋದ ಇಬ್ಬರಿಗೋಸ್ಕರ. ಅದು ಜಾಲಿ ರೈಡಿಂಗ್ ಮಾಡಲಿಕ್ಕೆ 3 ಜನ 4 ಜನ ಗೋಸ್ಕರ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ 4 ವೀಲರ್ ಕಂಪಲ್ಸರಿ. ಆನಂತರ ಹತ್ತನೇ ಶಾಖಾವರಿಗೆ ಊರು ಬಿಟ್ಟು ತಗೊಂಡು ಹೋಗ್ತಾರೆ, ಒಳಗೋಗಿ ನೋಡ್ತಾರೆ, ಎಲ್ಲ ದುಡ್ಡು ಕಟ್ಟಿರ್ತಾವ. ಅವಾಗ ಬೇಕು ಅವ್ರಿಗೆ ಯಾರಿಗೆ ಹೇಳ್ಬೇಕು, ಇಲ್ಲೇ ಹಿರಿಯರಿಗೆ ಹೇಳ್ಬೇಕಂದ್ರೆ ಮನ್ಯಾಗ ಅಣ್ಣನಿಗೆ ಅಥವಾ ದೊಡ್ಡವರಿಗೆ ಹೇಳ್ಬೇಕಂತಂದ್ರೆ ಯಾರು ಪಟ್ಟಿನ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಬೇಕು. ಅದಕ್ಕೆ ಕೆಲವರು ಈಜಾರಿದ್ದಾರೆ. ಹೀಗಾಗಿ ಕೆಲವೊಂದು ಕುಟುಂಬಗಳು ಅಲ್ಲಿ ಮಾನಸಿಕವಾಗಿ ಜರ್ಜರಿತಕ್ಕಂಥ ಒಂದು ಸಂದರ್ಭ. ಇಂಥವೆಲ್ಲ ತೊಳಸೋದು ಅದು ಇದು ಏನೋ ಮಾಡಬಾರ್ದು. ನಿಮ್ಮ ಓಣಿಯಲ್ಲಿ ಯಾರಾದರೂ ಸಶಸ್ತ್ರ ವ್ಯಕ್ತಿಗಳು ಬಂದು ತಿರುಗಾಡ್ತಾ ಇದ್ರೆ